ಎಸ್, ಮತ್ತೊಂದ್ ಕಡೆ ಈಗ ಪಾಕ್ ವಶದಲ್ಲಿ ಭಾರತದ ವಿಂಗ್ ಕಮಾಂಡರ್ ಇದ್ದಾರೆ. ವಿಂಗ್ ಕಮಾಂಡರ್ ರಿಲೀಸ್ಗೆ ಯಾವ ರೀತಿಯಾದಂತ ಮಾರ್ಗವನ್ನ ಈಗ ಭಾರತ ಹುಡುಕಿದೆ ಅನ್ನೋದನ್ನ ನೋಡೋದಾದ್ರೆ, ಪೈಲಟ್ ಬಿಡುಗಡೆಗೆ ಭಾರತ ಇಲ್ಲಿ ಕಾನೂನು ಅಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದೆ. ವಿಂಗ್ ಕಮಾಂಡರ್ ರಿಲೀಸ್ಗೆ ಈ ರೀತಿಯಾದಂತ ಅಂದ್ರೆ ಕಾನೂನು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಯುದ್ಧವಿರಲಿ ಅಥವಾ ಶಾಂತಿ ಕಾಲವಿರಲಿ, ಸೆರೆ ಸಿಕ್ಕ ಯೋಧರನ್ನ ಗೌರವದಿಂದ ಕಾಣಬೇಕು. ಇದು ಜಿನೀವಾ ಒಪ್ಪಂದದ ಸೂತ್ರ ಆಗಿದೆ. ಸೊ ಹೀಗಾಗಿ ಇದೇ ಒಂದು ಕಾನೂನು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಭಾರತ ಮುಂದಾಗಿರುವಂತದ್ದು. ಇದು ಆ ದೇಶಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ, ಜಿನೀವಾ ಒಪ್ಪಂದದ ಸೂತ್ರ. ಇನ್ನು ಜಿನೀವಾ ಒಪ್ಪಂದದ ಸೂತ್ರ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಯುದ್ಧವಿರಲಿ ಅಥವಾ ಶಾಂತಿಯ ಕಾಲವಿರಲಿ, ಸೆರೆ ಸಿಕ್ಕ ಯೋಧರನ್ನ ಗೌರವದಿಂದ ಕಾಣಬೇಕು. ಇದು ಜಿನೀವಾ ಒಪ್ಪಂದದಲ್ಲಿ ಇರುವಂತಹ ಪ್ರಮುಖ ಅಂಶ. ಇನ್ನು ಸೆರೆ ಹಿಡಿದಂತ ಯೋಧರನ್ನ ಬಿಡುಗಡೆ ಮಾಡಬೇಕು, ಜಿನೀವಾ ಒಪ್ಪಂದದಂತೆ ರಿಲೀಸ್ ಮಾಡಬೇಕಾಗಿದೆ. ಪಾಕಿಸ್ತಾನದ ಮೇಲಿದೆ ಜಿನೀವಾ ಒಪ್ಪಂದದ ತೂಗುಗತ್ತಿ. ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘನೆ ಮಾಡೋಂಗಿಲ್ಲ. ಉಲ್ಲಂಘನೆ ಮಾಡಿದ್ರೆ ತಕ್ಕ ಪಾಠವನ್ನು ಅನುಭವಿಸಬೇಕಾಗುತ್ತೆ, ತಕ್ಕ ಶಾಸ್ತಿ ಆಗುತ್ತೆ. ಪಾಕಿಸ್ತಾನ ರಿಲೀಸ್ ಮಾಡದಿದ್ರೆ ವಿಶ್ವಸಂಸ್ಥೆಗೆ ಭಾರತ ದೂರನ್ನ ನೀಡಲಿದೆ. ಜಿನೀವಾ ಒಪ್ಪಂದ ಉಲ್ಲಂಘಿಸಿದೆ ಅಂತ ದೂರನ್ನ ನೀಡಲಿದೆ ಭಾರತ. ವಿಶ್ವ ಮಟ್ಟದಲ್ಲಿ ಚೀಮಾರಿ ಹಾಕಿಸಲು ಕೂಡ ಚಿಂತನೆಯನ್ನ ನಡೆಸಲಾಗಿದೆ. ಇನ್ನು ಕಾರ್ಗಿಲ್ ಯುದ್ಧದ ವೇಳೆಯೂ ಕೂಡ ಇದೇ ರೀತಿಯಾದಂತ ಒಂದು ಪ್ರಕರಣ ಆಗಿತ್ತು. ತಾಂತ್ರಿಕ ದೋಷವಾದಾಗ ವಿಮಾನದಿಂದ ಜಿಗಿದಿದ್ರು ಒಬ್ರು ಸೈನಿಕರು, ಪಾಕ್ ಪ್ರದೇಶದಲ್ಲಿ ಬಿದ್ದಿದ್ರು ಗ್ರೂಪ್ ಕ್ಯಾಪ್ಟನ್ ನಚಿಕೇತ್ ಅವರು. ಈ ಒಂದು ಸಂದರ್ಭದಲ್ಲಿ ನಚಿಕೇತ್ ಅವರನ್ನ ಬಿಡಿಸಿಕೊಂಡು ಬರಲು ಕೂಡ ಭಾರತ ಆ ಒಂದು ಸಂದರ್ಭದಲ್ಲಿ ಯಶಸ್ವಿಯಾಗಿತ್ತು. ನಚಿಕೇತ್ ರಿಲೀಸ್ ಮಾಡಿತ್ತು ಪಾಕಿಸ್ತಾನ. 8 ದಿನದಲ್ಲಿ ಬಿಡುಗಡೆ ಆಗಿದ್ರು ನಚಿಕೇತ್ ಅವರು. ಈಗ ಪೈಲಟ್ ಬಿಡುಗಡೆಗೆ ಭಾರತ ಒತ್ತಡವನ್ನ ಹಾಕ್ತಾ ಇದೆ. ಅದು ಜಿನೀವಾ ಒಪ್ಪಂದದ ಆ ಒಂದು ಪ್ರಕಾರ ಇಲ್ಲಿ ರಿಲೀಸ್ ಮಾಡಲೇಬೇಕು ಅನ್ನುವ ಒತ್ತಡವನ್ನ ಹಾಕ್ತಾ ಇದೆ ಪಾಕಿಸ್ತಾನದ ಮೇಲೆ. ಸೊ ಹೀಗಾಗಿ ಪಾಕಿಸ್ತಾನದ ಮೇಲೆ ಈ ಒಂದು ತೂಗುಗತ್ತಿ ಕಾಣ್ತಾ ಇದೆ. ಇನ್ನು ಪೈಲಟ್ ಸದ್ಯಕ್ಕೆ ರಿಲೀಸ್ ಆಗೋದು ಡೌಟು, ಆದರೆ ಭಾರತಕ್ಕೆ ಬರೋದು 100% ಪಕ್ಕ. ಅಧಿಕೃತ ಹೇಳಿಕೆಯನ್ನ ಕೊಟ್ಟು ತಪ್ಪು ಮಾಡಿದೆ ಪಾಕಿಸ್ತಾನ. ಇಲ್ಲಿ ಪೈಲಟ್ ನಮ್ಮ ಜೊತೆ ಇದ್ದಾರೆ, ನಮ್ಮ ವಶದಲ್ಲಿ ಇದ್ದಾರೆ ಅನ್ನುವ ಹೇಳಿಕೆಯನ್ನ ನೀಡಿ ತಪ್ಪು ಮಾಡಿದೆ ಇಲ್ಲಿ ಪಾಕಿಸ್ತಾನ. ಅಧಿಕೃತ ಹೇಳಿಕೆಯನ್ನ ನೀಡಿದೆ. ಇಲ್ಲಿ ಪ್ರಮುಖವಾಗಿ ಪೈಲಟ್ ಸದ್ಯಕ್ಕೆ ರಿಲೀಸ್ ಆಗೋದು ಡೌಟ್ ಆದ್ರೂ ಕೂಡ 100% ಭಾರತಕ್ಕೆ ಬಂದೇ ಬರ್ತಾರೆ, ಇದರಲ್ಲಿ ನೋ ಡೌಟ್. ಜಿನೀವಾ ಒಪ್ಪಂದದಂತೆ ಪೈಲಟ್ ರಿಲೀಸ್ ಮಾಡಲೇಬೇಕು, ಆದರೆ ತಕ್ಷಣವೇ ರಿಲೀಸ್ ಮಾಡಬೇಕೆಂದು ಒಪ್ಪಂದದಲ್ಲಿ ಇಲ್ಲ. ಸೊ ಹೀಗಾಗಿ ಎರಡು ದೇಶಗಳ ನಡುವೆ ಯುದ್ಧ ಸಂಪೂರ್ಣವಾಗಿ ಮುಗಿಬೇಕು, ಅದಾದ ಮೇಲೆ ಇವರನ್ನ ರಿಲೀಸ್ ಮಾಡ್ತಾರೆ. ಸೊ ಹೀಗಾಗಿ ಈಗೇನು ಯುದ್ಧ ನಡೀತಾ ಇಲ್ಲ, ಇಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧವಂತೂ ನಡೀತಾ ಇಲ್ಲ, ಆದ್ರೆ ಯುದ್ಧ ನಡೆಯುವ ವಾತಾವರಣವಿದೆ. ಸೊ ಹೀಗಾಗಿ ಇದೇ ಕಾರಣವನ್ನ ಪಾಕಿಸ್ತಾನ ನೀಡಬಹುದು. ಸೊ ಹೀಗಾಗಿ ಅವರನ್ನ ಸದ್ಯಕ್ಕೆ ರಿಲೀಸ್ ಮಾಡೋದು ಡೌಟು. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇಲ್ಲ, ಯುದ್ಧ ನಡೆಯುವಂತ ವಾತಾವರಣವಿದೆ. ಸೊ ಹೀಗಾಗಿ ಇದೇ ಕಾರಣವನ್ನ ಪಾಕಿಸ್ತಾನ ನೀಡುವಂತ ಚಾನ್ಸಸ್ಗಳು ಕಾಣಿಸ್ತಾ ಇರುವಂತದ್ದು. ಅವರನ್ನ ರಿಲೀಸ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯುದ್ಧ ಕೈದಿಗಳನ್ನ ಯುದ್ಧದಲ್ಲಿ ಭಾಗವಹಿಸದಂತೆ ತಡಿಬಹುದು. ಜಿನೀವಾ ಒಪ್ಪಂದ ಅತಿ ಮುಖ್ಯವಾದಂತಹ ಅಂಶವೇ ಇದು. ಪಾಕ್ ವಿರುದ್ಧ ಕ್ರಮಕ್ಕೆ ಅಡ್ಡಿಯಾಗಲ್ಲ ಪೈಲಟ್. ಯುದ್ಧ ಕೈದಿಗಳನ್ನ ಯುದ್ಧದಲ್ಲಿ ಭಾಗವಹಿಸದಂತೆ ತಡೆಯಬಹುದಾದಂತಹ ಸಾಧ್ಯತೆ ಇದೆ. ಜಿನೀವಾ ಒಪ್ಪಂದದ ಅತಿ ಮುಖ್ಯವಾದಂತಹ ಅಂಶವೇ ಇದಾಗಿದೆ. ಪಾಕ್ ವಿರುದ್ಧ ಕ್ರಮಕ್ಕೆ ಅಡ್ಡಿಯಾಗಲ್ಲ ಪೈಲಟ್. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ನಮ್ಮ ವಿಂಗ್ ಕಮಾಂಡರ್ ಈಗ ಪಾಕಿಸ್ತಾನದ ವಶದಲ್ಲಿದ್ದಾರೆ. ಸೊ ಹೀಗಾಗಿ ಅವರನ್ನ ಬಿಡಿಸಿಕೊಂಡು ಬರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ ಪೈಲಟ್ ನಮ್ಮ ವಿಂಗ್ ಕಮಾಂಡರ್ ಅನ್ನ ಬಿಡಿಸಿಕೊಂಡು ಬರುವ ನಿಟ್ಟಿನಲ್ಲಿ ಜಿನೀವಾ ಒಪ್ಪಂದ ಸೇರಿದಂತೆ ಯಾವ ರೀತಿಯಾದಂತಹ ಮಾರ್ಗೋಪಾಯಗಳನ್ನು ಹುಡುಕ್ತಾ ಇದೆ ಭಾರತ ಇಲ್ಲಿ?
ಪೃಥ್ವಿರಾಜ್, ನಮ್ಮ ವಿಂಗ್ ಕಮಾಂಡರ್ ಅನ್ನ ವಾಪಸ್ಸು ಭಾರತಕ್ಕೆ ಸುರಕ್ಷಿತವಾಗಿ ಕರೆತರುವ ನಿಟ್ಟಿನಲ್ಲಿ ಈಗಾಗಲೇ ಭಾರತ ಪ್ರಾಸೆಸ್ ಅನ್ನ ಶುರು ಮಾಡಿದೆ. ನಿನ್ನೆ ರಾತ್ರಿ ಪಾಕಿಸ್ತಾನದ ಜೊತೆಗೆ ಈ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ನೀಡಿದೆ. ಅಲ್ಲಿನ ರಾಯಭಾರಿ ಜೊತೆ ನಮ್ಮ ರಾಯಭಾರ ಕಚೇರಿಯವರು ಮಾತನಾಡ್ತಿದ್ದಾರೆ. ಜೊತೆಗೆ ವಿದೇಶಾಂಗ ಇಲಾಖೆಯ ಮಟ್ಟದಲ್ಲೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ. ಬಹಳ ಮುಖ್ಯವಾಗಿ ಭಾರತ ಈಗ ಪ್ರಸ್ತಾಪಿಸುತ್ತಿರುವಂತಹ ವಿಷಯ ಏನಂತಂದ್ರೆ, ಜಿನಿವಾ ಒಪ್ಪಂದದ ಪ್ರಕಾರ ಸುರಕ್ಷಿತವಾಗಿ ನಮ್ಮ ವಿಂಗ್ ಕಮಾಂಡರ್ ಅನ್ನ ನಮಗೆ ವಾಪಸ್ ಕೊಡಿ ಅನ್ನುವಂತಹ ಒತ್ತಾಯವನ್ನ ಮನವಿಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಜಿನಿವಾ ಒಪ್ಪಂದದ ಪ್ರಕಾರ ಯಾವುದೇ ಯುದ್ಧ ಕೈದಿ ಆಗ್ಬಹುದು ಅಥವಾ ಯುದ್ಧದ ವೇಳೆ ಸೆರೆಸಿಕ್ಕಂತವರಾಗಿರ್ಬೋದು, ಅದು ಕೆಲವೊಮ್ಮೆ ನಾಗರಿಕರು ಆಗಿರಬಹುದು, ಯಾರನ್ನೂ ಕೂಡ ಯಾವ ದೇಶದವರು ಕೂಡ ಅವರಿಗೆ ಹಿಂಸೆ ನೀಡುವಂತಿಲ್ಲ. ಅದು ದೈಹಿಕವಾಗಿ ಆಗಲಿ ಅಥವಾ ಮಾನಸಿಕವಾಗಿ ಆಗಲಿ ಹಿಂಸೆ ನೀಡುವಂತಿಲ್ಲ. ಸುರಕ್ಷಿತವಾಗಿ ನೋಡ್ಕೊಳ್ಬೇಕು. ಜೊತೆಗೆ ಅವರಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನು ಕೂಡ ಕಲ್ಪಿಸಬೇಕು. ಇದು 1929ರಲ್ಲಿ ಆದಂತಹ ಜಿನಿವಾ ಒಪ್ಪಂದದ ಕರಾರು. ಸೊ ಇದರ ಪ್ರಕಾರ ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಿಷಯ ಅಷ್ಟೇ ಅಲ್ಲ, ಅಥವಾ ಅದಕ್ಕೆ ಅನ್ವಯ ಆಗುವಂತಹ ಒಪ್ಪಂದ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಅನ್ವಯ ಆಗುವಂತಹ ಒಪ್ಪಂದ. ಹಾಗಾಗಿ ಭಾರತ ಈ ಜಿನಿವಾ ಒಪ್ಪಂದವನ್ನ ಪ್ರಸ್ತಾಪಿಸಿ ಯಾವ ಒಪ್ಪಂದದ ಪ್ರಕಾರ ನಮ್ಮ ವಿಂಗ್ ಕಮಾಂಡರ್ ಅನ್ನ ನೀವು ನಮಗೆ ವಾಪಸ್ ಕಳಿಸ್ಕೊಡಿ ಅನ್ನುವಂತಹ ಒತ್ತಾಯವನ್ನ ಪಾಕಿಸ್ತಾನದ ಮೇಲೆ ಮಾಡ್ತಿದೆ. ಈಗ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನಂತಂದ್ರೆ, ಜಿನಿವಾ ಒಪ್ಪಂದದ ಪ್ರಕಾರ ಯುದ್ಧ ಆದ್ಮೇಲೆ ಯುದ್ಧ ಕೈದಿಯನ್ನ ಅಥವಾ ಯುದ್ಧದಲ್ಲಿ ಸೆರೆಸಿಕ್ಕವರನ್ನ ಬಿಡುಗಡೆ ಮಾಡಬೇಕು. ಇಲ್ಲಿ ಇನ್ನೂ ಯುದ್ಧ ಆಗಿಲ್ಲ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಈಗ ಪಾಕಿಸ್ತಾನ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಕಾದ್ ನೋಡ್ಬೇಕಾಗತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ಬೂಕನಕೆರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.